ಹಾಯ್, ವೆಲ್ಕಮ್ ಟು ಮಿಕಾ ಸಾಗರ್ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ. ಹಾಯ್ ಹಾಯ್ ನಮ್ಮ ಹಸ್ಬೆಂಡ್ ಅವರ ತಂಗಿ ಯಜಮಾನ್ರು, ನಮ್ಮ ಗುಂಡಣ್ಣ. ಇವನು ಎಲ್ಲಿಂದ ಬಂದಿರೋದು? ನಾನು ಲಂಡನ್ ಇಂದ ಫ್ರಮ್ ಬ್ರೆಂಟ್ವುಡ್. ಓಕೆ. ನಮ್ಮ ಅಕ್ಕ ಸ್ವಲ್ಪ ನಾಚ್ಕೋತಾ ಇದ್ದಾರೆ. ಫೋಟೋ ಬರಲ್ಲ, ವಿಡಿಯೋ ಬರಲ್ಲ. ಅವ್ರಿಗೆ ಸಿಕ್ಕಾಪಟ್ಟೆ ನಾಚಿಕೆ. ಅದು ನಿಂಗೆ ಲಂಡನ್ ಇಷ್ಟನಾ ನಮ್ಮ ಇಂಡಿಯಾ ಇಷ್ಟ ಆಯ್ತಾ? ಯಾವ್ದು ಇಷ್ಟ ಆಯ್ತು? ಅಲ್ಲಿ ಹೋಗಿದ್ಯಲ್ಲ, ಇಲ್ಲಿ ಎರಡು ಇಷ್ಟ. ಜಾಸ್ತಿ ಯಾವ್ದು ಇಷ್ಟ ಹೇಳು? ಜಾಸ್ತಿನೇ ಎರಡು. ಮತ್ತೆ ನೀನು ಅಲ್ಲೇ ಇರ್ತೀಯಾ? ಪರ್ಮನೆಂಟ್ ಆಗಿರ್ತೀಯ ಲಂಡನಲ್ಲೇ? ಅಮ್ಮನಪ್ಪತ್ತನೆ ಇದು ಅಮ್ಮನಪ್ಪತ್ತನೆ ರೂಲ್ಸ್. ನಾ ಕೇಳ್ತಾ ಇರೋದು, ನೀನು ಲಂಡನಲ್ಲೇ ಪರ್ಮನೆಂಟ್ ಆಗಿರ್ಬೇಕು ಅಂತ ಹೇಳಿದ್ರೆ ಇರ್ತೀಯಾ? ಮತ್ತೆ ನಮ್ಮ ಇಂಡಿಯಾಗೆ ಬರಲ್ವಾ ನೀನು? ಮತ್ತೆ ಹಾಲಿಡೇಸ್ ಬರ್ತೀನಿ. ಹಾಲಿಡೇಸ್ಗೆ? ಓಕೆ. ನಮ್ಮನ್ನ ಮೀಟ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಬ್ಯಾಂಗ್ಳೂರ್ಗೆ. ಅಲ್ಲ ಚಿನ್ನಿ, ಅತ್ತೇನು ಮಾತಾಡ್ಸೋದಕ್ಕೆ ಬಂದಿದ್ಯಾ? ಹೌದು. ಶೋ ನೈಸ್ ಟು ಶೀ ಯು. ಅದು ನೀನು ಲಂಡನಲ್ಲಿ ಇದೆಯಲ್ಲ, ನಿಂಗೆ ಕನ್ನಡ ಬರುತ್ತಾ? ಬರುತ್ತೆ. ಚೆನ್ನಾಗಿ ಮಾತಾಡ್ತೀಯಾ? ಇಂಗ್ಲೀಷು ಬರುತ್ತಾ? ಬರುತ್ತೆ. ನಿಂಗೆ ಯಾವ ಭಾಷೆ ಇಷ್ಟ ತುಂಬ? ನನಗೆ ಎರಡು. ತುಂಬ ಯಾವ್ದು ಇಷ್ಟ ಹೇಳೋ? ತುಂಬಾ ಅಂದ್ರೆ ಎರಡು. ಒಂದು ಹೇಳಬೇಕು, ಹೇಳು ಕರೆಕ್ಟಾ. ಕನ್ನಡ ಇಷ್ಟನಾ? ಒಂದು ಹೇಳ್ಬೇಕು. ಕನ್ನಡ ಇಷ್ಟನಾ ಇಂಗ್ಲೀಷ್ ಇಷ್ಟನಾ? ಎರಡೂ ಇಷ್ಟ. ಒಂದು ಹೇಳ್ಬೇಕು ನೀನು. ಇಲ್ಲ, ಯು ಹ್ಯಾವ್ ಟು ಚೂಸ್ ಒನ್. ಇಲ್ಲ. It's like asking whether mama is good or dad is good. Choose between. It's always both. ನೀನು ಯಾವುದಾದ್ರೂ ಇಷ್ಟಪಡು, ನಮ್ಮ ಕನ್ನಡ ಮಾತ್ರ ಮರಿಬೇಡ. ಇಲ್ಲ. ಅಣ್ಣ ಹಾಯ್, ಹೇಗಿದೆ ಲೈಫು ಲಂಡನಲ್ಲಿ? ಸೂಪರ್. ನೀವೆಲ್ಲ ನಮ್ಮನ್ನು ಮಿಸ್ ಮಾಡ್ಕೋತಾ ಇಲ್ವಾ? ಸಕ್ಕತ್ ಮಾಡ್ಕೊಂತೀವಿ, ಅದಕ್ಕೆ ತಾನೇ ಬಂದಿರೋದು. ನಿಮ್ದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು, ಬನ್ನಿ ಅಣ್ಣ ಹೇಳಿ. 6 months ಅದಕ್ಕೆ ತಾನೇ ಬಂದಿರೋದು. 6 months ಒಂದ್ಸರಿ ನೀವು ಬಂದು ಹೋಗಕ್ಕೆ ಎಲ್ಲ ಇದು ಮಾಡಿದ್ರೆ ನಿಮ್ದೆಲ್ಲ ದುಡ್ಡು ಬರಕ್ಕೆ ಹೋಗಕ್ಕೆ ಖರ್ಚಾಗ್ಬಿಡುತ್ತೆ. ನೆಕ್ಸ್ಟ್ ಟೈಮ್ ಇಂದ ಅದಕ್ಕೆ QR ಕೋಡ್ ಕಳಿಸ್ತೀನಿ. ಯಾರಿಗೆ ನಮ್ಮನ್ನು ನೋಡ್ಬೇಕು ಅನ್ಸುತ್ತೋ ಅವರೆಲ್ಲ ದುಡ್ಡು ಹಾಕ್ಬೇಕು. ಓಕೆ ಓಕೆ. ಅಲ್ಲಂಗಾಗುತ್ತೆ. ಏನಾಯ್ತು? ಸೊ ಇವಾಗ ಜಸ್ಟ್ ಹಿಂಗ್ ಮಾತಾಡ್ತಾ ಇದೆ ಪಕ್ಷಿಗಳ ಹತ್ರ. ಹಾ. ಮತ್ತೆ ನಾನೊಂದು ಆನ್ಸರ್ ಕೊಟ್ಟೆ, ಅವರು ಒಂದು ಆನ್ಸರ್ ಕೊಟ್ರು. ಯಾರು? ಪಕ್ಷಿ. ಇವ್ರು ಡ್ಯಾನ್ಸ್ ಹೇಳ್ಕೊಟ್ರಾ ನಿಮಗೆ? ಒಬ್ಬ ಹೆಂಗೆ ಹೇಳ್ಕೊಟ್ರು ತೋರ್ಸ ಅದು? ಹೆಂಗೆ ಅಂದ್ರೆ ಹೆಂಗೆ ಇನ್ನೊಂದ್ಸಲಿ ತೋರ್ಸು. ಸೂಪರ್ ಸೂಪರ್. ಅಣ್ಣ, ಇವಾಗ ನೀವು ಲಂಡನಲ್ಲಿ ಇದ್ದೀರಲ್ಲ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಮತ್ತೆ ನೀವು ಇಂಡಿಯಾಗೆ ಬರಬೇಕು ಅಂತ ಆಸೆ ಪಡ್ತಿದ್ದೀರಾ, ಅಲ್ಲೇ ಇರಬೇಕು ಅಂತ ಆಸೆ ಪಡ್ತಾ ಇದ್ದೀರಾ? ಕರೆಕ್ಟಾಗಿ ಜೆನ್ಯೂನ್ ಆಗಿ ಹೇಳ್ಬೇಕು. ಇಂಡಿಯಾಗೆ ಬರೋಕ್ಕೆ ತುಂಬಾನೇ ಆಸೆ ಇದೆ ದೇಶದಲ್ಲಿ. ಮತ್ತೆ ಎಲ್ಲರೂ ಇಲ್ಲಿರೋರೆಲ್ಲ ಫಾರಿನ್ ಹೋಗ್ತೀವಿ ನಮ್ದು ಅಲ್ಲಿರೋದು ಆಸೆ ಅಂತ ಹೇಳ್ತಾರೆ. ನೀವು ಅಲ್ಲಿರೋ ವಾಪಸ್ ಯಾವಾಗ ಬರ್ತೀನಿ ಅಂತಿದ್ದೀರಾ? ಅದು ಒಬ್ಬೊಬ್ರು ಅವ್ರವ್ರ ಮೈಂಡ್ ಸೆಟ್ ಆಯ್ತಾ. ಸೊ ನಮ್ಗೆ ಯಾವತ್ತೂ ನಾವು ಇಲ್ಲೇ ಇರಬೇಕಿದೆ. ಬಟ್ ಏನಂದ್ರೆ ಒಂಚೂರು ಫಿನಾನ್ಷಿಯಲಿ ಸ್ಟೇಬಲ್ ಆಗಿ ಇನ್ನೊಂದು 6 months 1 year ಎಷ್ಟು ದಿನ ಆಗುತ್ತೆ ಅಷ್ಟೇ, ಆಮೇಲೆ ಇಲ್ಲಿ ಬಂದು ಆರಾಮಾಗಿರ್ಬೇಕು. ಯಾವತ್ತೂ ನಾನು ಅವ್ರಿಗೋದ್ರೆ ಹೇಳೋದು, ಅದು ದುಡಿಬೇಕು, ಇಲ್ಲಿ ಬಂದು ಜೀವನ ಮಾಡಬೇಕು. ನೀವು ಅಲ್ಲೇ ದುಡಿತಾರೆ, ಅಲ್ಲೇ ಜೀವನ ಮಾಡ್ತಿದ್ರೆ ಲೈಫ್ ಲಾಂಗ್ ಜೀವನ ದುಡಿತಾನೇ ಇರ್ತೀವಿ. ಸೊ ಎಂಜಾಯ್ ಮಾಡೋಕ್ಕಲ್ಲ. ಸೊ ಅದು ಸ್ವಲ್ಪ ಬಂದು ಇಲ್ಲಿದ್ರೆ ನಿಮಗೆ ಲೈಫ್. ಸೊ ಅಲ್ಲೇ ನಿಮಗೆ ಸೆಟಲ್ ಆಗೋ ಪ್ಲಾನ್ ಇಲ್ಲ, ವಾಪಸ್ ನಿಮಗೆ ಬರೋ ಪ್ಲಾನ್ ಏನೇನೆ? ತುಂಬಾ ಜನ ಕನಸು ಕಾಣ್ತಿರ್ತಾರೆ, ನಾವು ಫಾರಿನ್ ಹೋಗ್ಬೇಕು, ಫಾರಿನ್ ರಿಟರ್ನ್ ಆಗಬೇಕು ಅಂತ. ಅದಕ್ಕೆ ಕೇಳಿದ್ದು. ಅದು ಬಿಟ್ಟರೆ ನಿಮಗೆ ರಿಲೇಟಿವ್ಸ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೀವಿ, ಆ ಫೀಲಿಂಗ್ಸ್ ಬಗ್ಗೆ ಕೇಳಿದ್ರೆ? ಆ ಫೀಲಿಂಗ್ ಸ್ವಲ್ಪ ಕಡಿಮೆ. ಯಾಕೆಂತಂದ್ರೆ ಇವಾಗೆಲ್ಲ ವಿಡಿಯೋ ಕಾಲ್ಸ್ ಎಲ್ಲ ಬಂದಿದೆಯಲ್ಲ, ಆಲ್ಮೋಸ್ಟ್ ಡೈಲಿ ವಿಡಿಯೋ ಕಾಲ್ಸ್ ಮಾಡ್ತೀನಿ. ಹಿಂದಿನ ಕಾಲದಲ್ಲಿ ನಿಮಗೆ ಒಂದು ಲೆಟರ್ ಬರಬೇಕಿತ್ತು, ಅವರು ಮಿಡ್ಡಲ್ಲಿ ಒಂದೊಂದ್ಸಲ ಮಿಸ್ ಆಗ್ಬಿಡೋದು. ಸೊ ಅವಾಗ ಡಿಸ್ಟೆನ್ಸ್ ಜಾಸ್ತಿ ಆಗೋದು. ಇವಾಗ ಡೇ ಟು ಡೇ ಲೈಫಲ್ಲಿ ನೀವು ವಿಡಿಯೋ ಕಾಲ್ ಮಾತಾಡ್ಕೊಳ್ತಿರೋದು, ನೀವು ಬೆಂಗಳೂರಲ್ಲಿ ಇದೆಯೋ, ತುಮಕೂರಲ್ಲಿ ಇದೆಯೋ, ಲಂಡನಲ್ಲಿ ಇದೆಯೋ, ಅಷ್ಟು ವ್ಯತ್ಯಾಸ ಆಗುತ್ತೆ. ಫುಡ್ ವಿಚಾರ ಬಂದ್ರೆ ಅಲ್ಲಿ ಫುಡ್ಡಿಗೂ ಇಲ್ಲಿ ಫುಡ್ಡಿಗೂ ತುಂಬಾ ಮಿಸ್ ಮಾಡ್ಕೊತೀರಾ, ಅಥವಾ ಏನು ಲೈಟಾಗಿ ಮಿಸ್ ಮಾಡ್ಕೊತಿದ್ದೀರಾ? ಸೋಂಬೇರಿತನ ಕಡಿಮೆ ಆಗಿದೆ ಹೋದ್ಮೇಲಿಂದ. ಯಾಕೆಂತಂದ್ರೆ ನೀವು ದೋಸೆ ತಿನ್ಬೇಕು, ಪಾನಿಪುರಿ ತಿನ್ಬೇಕು, ಮನೇಲೆ ಮಾಡ್ಕೊಂಡು ತಿನ್ಬೇಕು. ಹೊರಗಡೆ ಏನೂ ಸಿಗಲ್ಲ, ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನಾವು ಕ್ಯಾಲ್ಕುಲೇಟ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ, ಒಂದು ಪಾನಿಪುರಿಗೆ ಇಷ್ಟೊಂದು ದುಡ್ಡು, ನಾಳೆ 8 plate 10 plate ತಿಂತಾ ಇದ್ದೀನಿ ಅಂತ. ಸೊ ವಿಲ್ ಸ್ಟಾರ್ಟ್ ಅಡ್ಜಸ್ಟಿಂಗ್. ನಾವೇ ಮನೇಲೆ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ. ಪಾನಿಪುರಿ ಮನೇಲೆ ಮಾಡ್ಕೊಂಡಿದ್ದೀವಿ, ಮಸಾಲೆ ಪುರಿ ಮನೇಲೆ ಮಾಡ್ತೀವಿ. ಈ ಫುಲ್ ಟೈಮ್ ಜಾಬ್ ಆಗ್ಬಿಟ್ಟಿದೆ ಶಿಲ್ಪ ಆಗ್ತಂಗೆ, 3 ಹೊತ್ತು ಅಡುಗೆ ಮಾಡೋದು, ಸ್ನಾಕ್ಸ್ ಫುಲ್ ಮಾಡೋದು. ಟೈಮ್ ಜಾಬು, ನಾನು 1.5 time ಜಾಬ್. ನೀವೇ ಜಾಬ್ ಮಾಡ್ತೀರಾ? ನೀವು ಆಫೀಸ್ ಜಾಬ್ ಮಾಡ್ತೀರಾ? ಹೌದು, ಆಫೀಸ್ ಜೊತೆ ಮನೆ ಕೆಲಸ, ವಾಷಿಂಗ್ ಕ್ಲೀನಿಂಗ್ ಎಲ್ಲ ನಿಮ್ದೆ? ಎಲ್ಲ ಹಂಚ್ಕೋಬೇಕು ಗಂಟೆ ಅಂತ ಹೇಳ್ತಾರೆ. ಥ್ಯಾಂಕ್ಸ್ ನಿಮ್ಮ ಒಪಿನಿಯನ್ ಶೇರ್ ಮಾಡಿದ್ದಕ್ಕೆ. ಸಾಗರ್ಗೂ ತುಂಬಾ ಇಷ್ಟ ಹೋಗೋದು. ದೇವ್ರು ಯಾವತ್ತೂ ಭಗವಂತ ಯಾವ ಕಂಡೀಷನ್ ಗೊತ್ತಿಲ್ಲ, ಅಂದ್ರೆ ಒಂದ್ಸರಿ ಲೈಫ್ ಟೈಮಲ್ಲಿ ಎಕ್ಸ್ಪೀರಿಯನ್ಸ್
ಕೇಳೋದು ಏನೇನೋ ಕಟ್ತಾರೆ ಅವ್ರು ಆ್ಯಕ್ಚುಲಿ ಕಾಯಿ ಕಟ್ಟಿದ್ರೆ ಏನು ಕೊಟ್ಟರೆ ಅದೆಲ್ಲ ಆಗುತ್ತಂತೆ. ಡೆಫಿನೆಟ್ ಆಗಿ. ಡೆಫಿನೆಟ್ ಆಗಿ. ಓಕೆ. ಸೊ ಇವಾಗ ನೀವು ಹೇಳ್ತಾ ಇರೋದು ನೀವು ಈ ಸ್ಥಾನಕ್ಕೆ ಬಂದಿರೋದಕ್ಕೆ ನೀವು ಹೆಂಡತಿದು ಕಾಯಿ ಸ್ಥಿತಿ ಅಂದರೆ ಕಾಯಿ ಕಾರಣ. ಸೂಪರ್ ಸೂಪರ್ ಸೂಪರ್. ಅದು ಹೆಂಡತಿದಿರೋ ಗಂಡ ಚೆನ್ನಾಗಾಗಲಿ ಅಂತ ಎಷ್ಟು ವ್ರತಗಳು ಹರಕೆಗಳು ಎಲ್ಲ ಮಾಡ್ತಾರೆ. ಏನು ಮಾಡೋದು, ನಾನು ಕೆಲಸಕ್ಕೆ ಸೇರ್ಕೊಂಡು 16 ವರ್ಷ ಆಯ್ತು. 16ನೇ ವರ್ಷ ಆಯಿತು. 15 ವರ್ಷ ಸಿಕ್ಕಿದ್ರೆ ಆನ್ಸೈಟ್ ಸಿಕ್ಕಿದೆ ಅಂತಂದರೆ ದೇವ್ರ ಆಶೀರ್ವಾದ. ಸೊ ನೀವು ನಂತರ ದೇವ್ರನ್ನ ನಂಬ್ತೀರಾ. ದೇವ್ರ ನಂಬಿ ಯಾವತ್ತೂ ಕೆಟ್ಟಾಗಿಲ್ಲ, ಒಳ್ಳೆಯದೇ ಆಗಿದೆ. ಥ್ಯಾಂಕ್ಸ್. ನೂರಾರು ದೇವರು ನಂಬಲ್ಲ, ನೂರಾರು ದೇವಸ್ಥಾನಕ್ಕೆ ಹೋಗಲ್ಲ. ನಾವೇ ಯಶಸ್ವಿತ ಫೋನ್ ಇಟ್ಕೊಂಡ್ರೆ ನೀವು ಈ ಥರ ಫೋನ್ ಇಟ್ಕೊಂಡಿದ್ಯಾ? ಕೊಡಿ. ಸೂಪರ್ ಆಗಿದೆ. ಹೊಸ ಫೋನ್ ತಗೊಂಡ್ರಾ? ನೈಸ್ ನೈಸ್ ನೈಸ್. ಕಮಣ್ಣ ಹೊಸ ಫೋನ್. ಕ್ರಿಸ್ಮಸ್ ಹೊಸ ಫೋನು. ನೆಕ್ಸ್ಟ್ ಟೈಮ್ ಫಾರಿನಿಂದ ಬರ್ಬೇಕಾರೆ ಲಂಡನ್ ಬರ್ಬೇಕಾರೆ ನನಗೂ ಈ ಥರ ಫೋನ್ ಗಿಫ್ಟ್ ಮಾಡಿ. ನಿಮ್ದು ಜೆನ್ಯೂನ್ ಆಗಿ ನಮ್ಗೆ ರಿವ್ಯೂ ಕೊಟ್ಟಿದ್ದಕ್ಕೆ, ಒಪಿನಿಯನ್ ಹೇಳಿದ್ದಕ್ಕೆ. ಯಾಕಂದ್ರೆ ಕೆಲವರು ಹೋಗಿ ತುಂಬಾ ಕಷ್ಟ ಪಡ್ತಿರ್ತಾರೆ, ಸ್ಕೋಪ್ ತಗೋತಾರೆ. ಯಾಕಂದ್ರೆ ಕರೆಕ್ಟ್ ಆಗಿ ಒಪಿನಿಯನ್ ಹೇಳ್ಬಿಟ್ರೆ ಎಲ್ಲಿ ನಮ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಈ ಸೂಪರ್ ನಾವು ಫೈನ್ ಸೂಪರ್ 70% ಲಂಡನ್ ಹೋಗಿರೋರು ಇಲ್ಲ ಫಾರಿನ್ ಹೋಗಿರೋರು ಅವ್ರು ಏನು ಕಷ್ಟಪಡ್ತಾರೆ ಯಾರ ಹತ್ರ ಹೇಳ್ಕೊಳ್ತಾರೆ. ಹೌದು ಹೌದು, ಕರೆಕ್ಟ್ ಕರೆಕ್ಟ್. ಅವ್ರಿಗೆ ಏನು ಕಷ್ಟ ಆಗ್ತದೆ ಹೇಳ್ಕೊಳ್ಳೋಣ ಅವರು. ಹಂಗಂತ ಆ ಕಷ್ಟಪಡಿದ್ರೆ ಇಲ್ಲಿ ಬಂದು ಇಟ್ಬಿಡ್ತೀನಿ ಅನ್ನೋಕ್ಕೆ ಅವ್ರು ನೀವೊಂದು ಒಪ್ಪಲ್ಲ. ಒಂದ್ಸಲ ಫಾರಿನ್ಗೆ ಹೋದ್ರೆ ಅವ್ರಿಗೆ ಏನು ಫೀಲಿಂಗು ಅಂದರೆ ನಾನು ಎಲ್ಲೋ ಹೊರಟೋಗಿದ್ದೀನಿ ಇದೆಲ್ಲ ಬಿಟ್ಟು, ಸೊ ನಾನು ಫುಲ್ಲು ನಂದು ಇದನ್ನು ತೋರಿಸ್ಕೋಬೇಕು, ನನ್ನ ಪ್ರೆಸ್ಟೀಜ್ ಇಲ್ಲ ಅಂಥೇಳಿ ಬಿಸ್ಲೇರಿ ವಾಟರ್ ಬಾಟ್ಲ್ ಇಟ್ಕೊಳ್ಳೋದು ಅವೆಲ್ಲ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಒಂದು 50% ಜನ ಅಲ್ಲಿ ಹೋಗಿ ಸೆಟಲ್ ಆಗಿ ಅವ್ರದೇ ಒಂದು ಕಮ್ಯುನಿಟಿ ಫ್ಯಾಮಿಲಿ ಕ್ರಿಯೇಟ್ ಮಾಡ್ಕೊಂಡು ದೇ ಆರ್ ಹ್ಯಾಪಿ. ಬೇಕು ಅವ್ರದ್ದೇ ಒಂದು ಕಮ್ಯುನಿಟಿ ಇದೆ, ಎಲ್ಲ ಇದೆ ಅಂತ ನಾನು ನೋಡ್ತಾ ಇದ್ದೀನಲ್ಲ. ಇವಾಗ ಲಾಸ್ಟ್ 2 ಇಯರ್ಸಲ್ಲಿ ನಾವು ಸುಮಾರು ಜನ ಕನ್ನಡ ಯೂನಿವರ್ಸ್ನ ಎಲ್ಲ ನೋಡಿದ್ದೀವಲ್ಲ, ತುಂಬ ಕ್ಲೋಸು ಕಮ್ಯುನಿಟಿ ನಮ್ಮದು ಎಲ್ಲ ಇದೆ ಅಂತ ತೋರಿಸ್ಕೊಳ್ತಾರೆ. ಅವ್ರು ಒಬ್ರಿಗೊಬ್ರು ಮೀಟ್ ಮಾಡಿ 2 ವರ್ಷ ಆಗ್ತದೆ. ಆ ಸಿಕ್ಕಿದಾಗ ಮಾತ್ರ ಈ ಬ್ಲೂಟೂತ್ ಶೇರಿಂಗ್ ಎಲ್ಲ ಇರುತ್ತೆ ಮೇಡಮ್. ಮೊಬೈಲಿಂದ ಮೊಬೈಲ್ ಟ್ರಾನ್ಸ್ಫರ್ ಮಾಡ್ಕೋಬೇಕಲ್ಲ, ಬ್ಲೂಟೂತ್ ಆದ್ಮೇಲೆ ಎಷ್ಟಿರುತ್ತೆ 10 ಮೀಟರ್ಸ್ ಡಿಸ್ಟೆನ್ಸ್ ಇರುತ್ತೆ ಅಷ್ಟೇ. ಆ ಡಿಸ್ಟೆನ್ಸಿಗೆ ಬಂದಾಗ ಮಾತ್ರ ಕರೆಕ್ಟ್ ಇರುತ್ತೆ. ಆ ಡಿಸ್ಟೆನ್ಸಿಂದ ಹೊರಗಡೆ ಬಂದ್ರೆ ಮುಗೀತು. ಅವ್ರು ಯಾರು ಇವ್ರು ಯಾರು. ಸೊ ನೀವು ಹೇಳೋದಾದ್ರೆ ರಿಲೇಶನ್ಶಿಪ್ಪು ಇದೆಲ್ಲ ಎಮೋಷನ್ಸ್ ಅಂದ್ರೆ ನಮ್ಮ ಇಂಡಿಯಾ ಬೆಸ್ಟ್ ನಿಮ್ಮ ಪ್ರಕಾರ. ಥ್ಯಾಂಕ್ಸ್ ಅಣ್ಣ. ನಿಮ್ದು ದುಡಿಯಕ್ಕೆ ಮಾತ್ರ ಅರ್ಚಲ್ಲ, ಖರ್ಚು ಮಾಡೋಕೆ ಈ ದೇಶ ಇರೋದಕ್ಕೆ ನೆಮ್ಮದಿಯಾಗಿರೋದಕ್ಕೆ ಈ ದೇಶ. ಸೊ ನೀವು ವೋಟ್ ಮಾಡೋದು ನಮ್ಮ ಇಂಡಿಯಾಗೆ, ನಮ್ಮ ಕರ್ನಾಟಕಕ್ಕೆ. ದುಡಿಯಕ್ಕೆ ಮಾತ್ರ ಹೋಗಬೇಕು. ಅದೇ ದುಡ್ಡಿಗೆ ದುಡಿತೀವಿ ಅಂದರೆ ಖುಷಿ ಖುಷಿ ಇಲ್ಲೇ ಸೂಪರ್ ಸೂಪರ್. ಆದಷ್ಟು ಬೇಗ ನಿಮ್ದು ಏನೇನು ಕಮಿಟ್ಮೆಂಟ್ಸ್ ಇದೆ, ನಿಮ್ದು ಏನೇನು ಡ್ರೀಮ್ಸ್ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಬೇಗ ಬನ್ನಿ. ನಾವು ನೀವು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ. ಎಲ್ಲದಕ್ಕಿಂತ ಹೆಚ್ಚಿಗೆ ನಾನು ತುಂಬಾ ಮಿಸ್ ಮಾಡ್ಕೋತಾ ಇರೋದು ಇವತ್ತು. ಆದರೆ ನಿಮ್ಗೆ ಎಷ್ಟು ಅಂದರೆ ನಿಮಗೆ ಸ್ವಲ್ಪ ಮಾತು ಬಂದಿದ್ದು ಸ್ವಲ್ಪ ಲೇಟ್ ಆಗಿ 4 ಇಯರ್ಸ್ ಕಾಕ 3 ಇಯರ್ಸ್ ಇದೆ. ಬಟ್ ಇವನು ಫುಲ್ ಫ್ಲೂಯೆಂಟ್ ಆಗಿ ಇಂಗ್ಲೀಷ್ ಕೂಡ ಮಾತಾಡ್ತಾನೆ. ಅದ್ರ ಜೊತೆ ನಮ್ಮ ಕನ್ನಡನ ಎಷ್ಟು ಚೆನ್ನಾಗಿ ಕಲ್ತಿದ್ದಾನೆ ಅಂದರೆ ತುಂಬ ಟ್ರೈ ಮಾಡ್ತಾನೆ. ಟ್ರೈ ಮಾಡಿ ಮಾಡಿ ತುಂಬ ಚೆನ್ನಾಗಿ ನನ್ನ ಕನ್ನಡ ಮಾತಾಡ್ತಾನೆ. ನಂಗೆ ಅದೇ ತುಂಬ ಖುಷಿ. ಲವ್ ಯು ಬಂಗಾರ. ಥ್ಯಾಂಕ್ ಯು. ಇವತ್ತಿಂದ ನಮ್ಮ ಹಸ್ಬೆಂಡ್ಗೆ ಹೊಸ ಕೆಲಸ ಶುರುವಾಗಿದೆ. ಪಕ್ಷಿನ ನೋಡ್ಕೊಳ್ಳೋದು, ಫುಡ್ ಹಾಕೋದು ಎಲ್ಲ. ಸಾಗರ್ ಖುಷಿಯಿಂದ ಮಾಡ್ತಾ ಇದ್ದೀರಾ ಈ ಕೆಲಸನ? ಹೌದು ಹೌದು, ಖುಷಿಯಿಂದ ಮಾಡ್ತಾ ಇದ್ದೀನಿ. ಯಾವ ನೀವು ತುಂಬ ಖುಷಿ ಪಟ್ಟು ಮಾಡ್ತಾ ಇರೋ ಕೆಲಸ ಮಾಡಿ ಮಾಡಿ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಪಕ್ಷಿಗಳು, ತುಂಬ ಕ್ಯೂಟ್ ಆಗಿದೆ. ಇಲ್ಲೊಂದಿದೆ ಪಕ್ಷಿಗಳು. ಅದ್ವೈತ್, ಹೇಗಿದೆ ನಮ್ಮನೆ ಪಕ್ಷಿಗಳು? ಚೆನ್ನಾಗಿದೆ. ಮಾತಾಡಿಸ್ತಲ್ಲ, ನಿನ್ ಜೊತೆ ಮಾತಾಡ್ಬಿಟ್ಟಿದೆ ನೋಡು. ನಮ್ಮ ಜೊತೆ ಯಾರ ಜೊತೆನೂ ಮಾತಾಡ್ಲಿಲ್ಲ ಪಕ್ಷಿಗಳು ಅಲ್ಲ. ನೋಡಿ, ನೀನಂದ್ರೆ ಪಕ್ಷಿಗೂ ತುಂಬಾ ಇಷ್ಟ. ಹಾಯ್ ಕಂದ, ಊಟ ಹಾಕಿದ್ರ ನೀವು ಪಕ್ಷಿಗೆ? ಅತ್ತೆ ಫ್ರಮ್ ಲಂಡನ್, ಐ ಗಾಟ್ ಅ ಗಿಫ್ಟ್ ಫಾರ್ ಯು. ಲಂಡನ್ ಇಂದ ಗಿಫ್ಟ್ಸ್ ಏನೇನು ತಂದಿದ್ಯಾ ನನಗೆ? ಚಾಕ್ಲೇಟ್ಸ್. ಚಾಕ್ಲೇಟ್ಸ್ ಎಲ್ಲ ಎಲ್ಲಿ ನಾವು ತಿಂತೀವಿ ಎಲ್ಲ ತಮ್ಮ ತಂಗಿ ಪರ್ಫ್ಯೂಮ್. ಇದು ಯಾರಿಗೆ? ಇದು ನಿಮಗೆ. ನನಗೆ. ಇದು ಸಾಗರ್ ಮಾವನ್ಗೆ. ಸಾಗರ್ ಮಾವ ಹಾಕಲ್ಲ. ಎಷ್ಟು ಚಾಕ್ಲೇಟ್ಸ್ ತಂದಿದ್ಯಾ ನನಗೋಸ್ಕರ. ಥ್ಯಾಂಕ್ ಯು. ಅದು ಥ್ಯಾಂಕ್ ಯು. ಇದು ಜಾಕೆಟು? ಇದು ಫಾರ್ ನಿಹಾನ್. ಓಕೆ. ಅತ್ತೆಗೆ ಎಷ್ಟು ಗಿಫ್ಟ್ಸ್ ತಂದಿದ್ದಾನೆ. ನನಗೆ ಪರ್ಫ್ಯೂಮ್ ತಂದಿದ್ದಾನೆ, ಮಕ್ಳಿಗೆ ಬಟ್ಟೆ ತಂದಿದ್ದಾನೆ. ಥ್ಯಾಂಕ್ ಯು. ಅದು